ಉತ್ತರ ಪ್ರದೇಶದ ಅಲಹಾಬಾದ್ ಹೆಸರು ಇದೀಗ ಪ್ರಯಾಗ್ರಾಜ್ ಎಂದು ಬದಲಾಗಿದೆ. ದೇಶದ ಮೊದಲ ಪ್ರಧಾನಿ ಪಂಡಿತ್ ಜವಾಹರಲಾಲ್ ನೆಹರು ಜನಿಸಿದ್ದು ಇದೇ ಅಲಹಾಬಾದ್ನಲ್ಲಿ. ಬಾಲಿವುಡ್ ಬಾದ್ಶಾ ಅಮಿತಾಬ್ ಬಚ್ಚನ್ ಜನಿಸಿದ್ದು ಕೂಡ ಅಲಹಾಬಾದ್ನಲ್ಲಿ. ಜವಾಹರಲಾಲ್ ನೆಹರು ಮೊಮ್ಮಗ ರಾಜೀವ್ ಗಾಂಧಿ ಹಾಗೂ ಅಮಿತಾಬ್ ಕುಟುಂಬದ ನಡುವೆ ಉತ್ತಮ ಸ್ನೇಹ ಸಂಬಂಧವೂ ಇತ್ತು. ಇನ್ನು ಅಲಹಾಬಾದ್ ರಾಜಕೀಯಕ್ಕೆ ಬರುವುದಾದರೆ 1971 ರವರೆಗೆ ಲೋಕಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆಯಾಗಿತ್ತು. ಈ ಕ್ಷೇತ್ರವನ್ನು ಇಬ್ಬರು ಮಾಜಿ ಪ್ರಧಾನಿಗಳು ಪ್ರತಿನಿಧಿಸಿದ್ದಾರೆ ಎಂಬುದು ವಿಶೇಷ. 1957 ಹಾಗೂ 1962 ರಲ್ಲಿ ಮಾಜಿ ಪ್ರಧಾನಿ ಲಾಲ್ ಬಹಾದ್ದೂರ್ ಶಾಸ್ತ್ರಿ ಈ ಕ್ಷೇತ್ರದಿಂದ ಆಯ್ಕೆಯಾಗಿದ್ದರು. ಇಂದಿರಾ ಗಾಂಧಿ ಹೇರಿದ್ದ ಎಮರ್ಜೆನ್ಸಿ ವಿರೋಧದ ಗಾಳಿಯಲ್ಲಿ ಮೊದಲ ಬಾರಿಗೆ 1977 ರಲ್ಲಿ ಕ್ಷೇತ್ರ ಕಾಂಗ್ರೆಸ್ ಕೈತಪ್ಪಿತ್ತು. ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ವಿಪಿ ಸಿಂಗ್ ಭಾರತೀಯ ಲೋಕದಳ ಅಭ್ಯರ್ಥಿ ಎದುರು ಸೋತಿದ್ದರು. 1980 ರಲ್ಲಿ ನಡೆದ ಚುನಾವಣೆಯಲ್ಲಿ ವಿಪಿ ಸಿಂಗ್ ಸಂಸದರಾಗಿ ಆಯ್ಕೆಯಾಗಿದ್ದರು. 1984 ರ ಲೋಕಸಭಾ ಚುನಾವಣೆಯಲ್ಲಿ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದರು. ಭಾರೀ ಮತಗಳ ಅಂತರದಿಂದ ಅಮಿತಾಬ್ ಬಚ್ಚನ್ ಜಯಭೇರಿ ಬಾರಿಸಿದ್ದರು. ಅಮಿತಾಬ್ ಬಚ್ಚನ್ ಆ ಬಳಿಕ ಚುನಾವಣೆಯಲ್ಲಿ ಸ್ಪರ್ಧಿಸಲಿಲ್ಲ. ಕಾಂಗ್ರೆಸ್ ಕೂಡ ಅಲಹಾಬಾದ್ ಕ್ಷೇತ್ರದಲ್ಲಿ 1984 ರ ಬಳಿಕ ಗೆದ್ದಿಲ್ಲ. 1989 ಹಾಗೂ 1991 ರಲ್ಲಿ ಜನತಾದಳ ಕ್ಷೇತ್ರವನ್ನು ಗೆದ್ದಿತ್ತು. 2004 ಹಾಗೂ 2009 ರಲ್ಲಿ ಎಸ್ಪಿ ಗೆದ್ದಿದ್ದು ಹೊರತುಪಡಿಸಿದರೆ ಬಿಜೆಪಿ ಸತತವಾಗಿ ಗೆಲ್ಲುತ್ತಾ ಬಂದಿದೆ. ಬಿಜೆಪಿಯ ಪ್ರಭಾವಿ ನಾಯಕರಾಗಿದ್ದ ಮುರಳಿ ಮನೋಹರ ಜೋಶಿ 3 ಬಾರಿ ಗೆದ್ದಿದ್ದರು. 1984 ರ ಬಳಿಕ ಕಾಂಗ್ರೆಸ್ ನಿರಂತರ ಸೋಲುತ್ತಾ ಬಂದಿದೆ. ಇತ್ತೀಚಿನ ಚುನಾವಣೆಗಳಲ್ಲಿ ಡೆಪಾಸಿಟ್ ಉಳಿಸಿಕೊಳ್ಳಲು ಕೂಡ ಕಾಂಗ್ರೆಸ್ ಪರದಾಡುವ ಪರಿಸ್ಥಿತಿ ಕ್ಷೇತ್ರದಲ್ಲಿ ನಿರ್ಮಾಣವಾಗಿದೆ.